ಹಾಯ್ ಫ್ರೆಂಡ್ಸ್, ಟ್ರಕ್ಕಿಂಗ್ ಕುಕಿಂಗ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಬಂದಿದ್ದೀನಿ ಹೊಸ ವಿಡಿಯೋ ಜೊತೆ. ಈ ಸೊಪ್ಪು ನಿಮಗೆ ಗೊತ್ತಿರಬೇಕು ಅನಿಸುತ್ತೆ. ಇದೇ ಅನ್ಗೋನೆ ಸೊಪ್ಪು. ಕಣ್ಣಿಗೆ ತುಂಬ ಒಳ್ಳೆಯದು. ಈ ಸೊಪ್ಪನ್ನ ಕಿತ್ಕೊಂಡೋಗಿ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಬಸ್ಸಾರು ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಈ ಸೊಪ್ಪು ಕೆರೆ ಮಗ್ಲಲ್ಲಿ ಬೆಳೆಯುವಂಥ ಸೊಪ್ಪಿದು. ಹೀಟಾಗಿದ್ದರೆ ತುಂಬ ಒಳ್ಳೆಯದು. ಈ ಕಣ್ಣುರಿ, ಮೂಗುರಿಯೋದು, ನೆಗಡಿ ಆಗಿರುತ್ತಲ್ಲ, ಹೀಟಿಂದ ನೆಗಡಿ ಆಗಿರುತ್ತೆ. ಅಂಥ ಸಿಚುಯೇಷನಲ್ಲಿ ಈ ಸೊಪ್ಪನ್ನ ತೊಗೊಂಡೋಗಿ ಸಾಂಬಾರು ಮಾಡಿ ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಕಣ್ಣುರಿ ಎಲ್ಲ ಆಟೋಮೆಟಿಕ್ಕಾಗಿ ನಿಂತೋಗ್ಬಿಡುತ್ತೆ. ಇಲ್ಲಿದೆ ನೋಡಿ ಸೊಪ್ಪು. ಸೊಪ್ಪು ಬೇಕು ಅಂದರೆ ಕೆರೆಗೆ ಬರಬೇಕು. ನಾಡಲ್ಲೂ ಸಿಗುತ್ತೆ ಸೊಪ್ಪು, ಅದು ಅಷ್ಟೊಂದು ಚೆನ್ನಾಗಿರಲ್ಲ. ಅದೇ ಬೇರೆ ಥರ ಅನ್ಗೋನೆ ಸೊಪ್ಪು, ಇದೇ ಬೇರೆ ಥರ. ನೋಡಿರಿ, ಚೆನ್ನಾಗಿದೆ ಸೊಪ್ಪು. ಎಷ್ಟು ಸಿಗುತ್ತೆ ಅಂತ ನೋಡೋಣ. ಹಳ್ಳಿಗಳ ಕಡೆ ಇರೋರೆಲ್ಲ ಆಲ್ರೆಡಿ ಕಿತ್ತಿದ್ದಾರೆ ಸೊಪ್ಪು. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಈ ಥರ ಸೊಪ್ಪೆಲ್ಲ ಕಲೆಕ್ಟ್ ಮಾಡ್ಕೊಬೇಕು. ನಮ್ಮ ಅಜ್ಜಿ ಒಬ್ಬರು ಈ ಸೊಪ್ಪಲ್ಲಿ ಕಾಡಿಗೆ ಮಾಡ್ಕೊತಾಯಿದ್ರು. ತಂಪು ಅಂತ ಅಂದ್ಬಿಟ್ಟು ಕಾಡಿಗೆ ಮಾಡ್ಕೊತಾಯಿದ್ರು. ಇದನ್ನು ಸುಮಾರು ಜನ ನೀವು ತಿಂದಿರ್ತೀರ ಈ ಸೊಪ್ಪು. ನಿಮಗೆ ಈ ಸೊಪ್ಪಿನ ಟೇಸ್ಟ್ ಏನಾದರೂ ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಒಂದು ಲೈಕು, ಕಮೆಂಟು ಹಾಗೂ ಶೇರ್ ಮಾಡಿ. ಕಮೆಂಟ್ ಮಾಡಿ ಹೇಗಿದೆ ಅಂತ ಅಂದ್ಬಿಟ್ಟು. ಸೊಪ್ಪು ಹೇಗಿರುತ್ತೆ ಸಾಂಬಾರು ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಿದ್ದರೆ. ಈ ಥರ ಸೊಪ್ಪನ್ನ ನಾವು ಅಟ್ಲೀಸ್ಟ್ ವರ್ಷಕ್ಕೊಂದು ಸತಿನಾದರೂ ತಿಂತಾ ಇರಬೇಕು. ಕಣ್ಣಿಗೆ ತುಂಬ ಒಳ್ಳೆಯದಿದು ಸೊಪ್ಪು. ಹೀಟ್ನ ರೆಡ್ಯೂಸ್ ಮಾಡುತ್ತೆ. ನಿಮಗೇನಾದರೂ ಉಷ್ಣಕ್ಕೆ ಇದು ನೆಗಡಿ ಆಗಿದ್ದರೆ, ಮೂಗು ಉರಿತಾ ಇರುತ್ತೆ, ಕಣ್ಣು ಉರಿತಾ ಇರುತ್ತೆ, ಈ ಥರ ಇದ್ದಾಗ ಈ ಥರ ಸೊಪ್ಪು. ಇದು ಕಾಡಿಗೆ ಬರಬೇಕು ಅಂತೇನಿಲ್ಲ, ಕೆರೆಗೆ ಬರಬೇಕು ಅಂತೇನಿಲ್ಲ. ಎಲ್ಲಾದರೂ ಇದರ ಬೇರನ್ನ ಅಥವಾ ಬೀಜನ ತಗೊಂಡೋಗಿ ನಿಮ್ಮ ಮನೆಗಳ ಹತ್ರ ಹಾಕೊಂಬಿಟ್ರೆ ನೀವು ಅಲ್ಲೇ ಕಿತ್ಕೊಂಡು ತಿನ್ಬೋದು. ಅಲ್ಲೇ ಚೆನ್ನಾಗಿ ಬೆಳೆಯುತ್ತೆ. ಮತ್ತು ಕೆರೆಯಲ್ಲಿ ಅಂದರೆ ಗಲೀಜು ಜಾಸ್ತಿ ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ. ಅದಕ್ಕೆ ನಾನೇನು ಮಾಡಿದ್ದೀನಿ, ತುಂಬದು ಒಳಗೆ ಬಂದುಬಿಟ್ಟಿದ್ದೀನಿ. ತುಂಬ ಒಳಗಡೆ ಬಂದುಬಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಇತ್ತ ಕಾಡಿದೆ ಈ ಕಡೆ. ಇಲ್ಲಿ ಮೀನು ಹಿಡಿಬೇಕು ಅಂತ ಅಂದ್ಬಿಟ್ಟು ಬಂದಿದ್ದೆ ಈ ಪ್ಲೇಸಲ್ಲಿ. ಮೀನು ಸಿಗಲಿಲ್ಲ ಅಂದರೆ ಏನೋ ಸೊಪ್ಪು ಸಿಕ್ತಲ್ಲ ಅಂತ ಖುಷಿ ಆಯಿತು. ಸೊಪ್ಪು ತುಂಬ ಎಳೆದಿದೆ ನೋಡಿ, ಎಳೆಯ ಸೊಪ್ಪಿನ. ಹಾಗಾಗಿ ಕಿತ್ಕೊಂಡು ಹೋಗೋಣ, ಸಾಂಬಾರು ಮಾಡೋಣ. ತುಂಬ ಜಾಸ್ತಿ ದಿವಸ ಆಯಿತು ಅಂತ ಅಂದ್ಬಿಟ್ಟು ಸೊಪ್ಪು ಕಿತ್ಕೊತಾ ಇದ್ದೀನಿ. ಇಲ್ಲಿ ಹಳ್ಳಿಯಲ್ಲಿರೋರ್ಗಂತೂ ಇದು ಡೈಲಿ ಹಸಿನಿಂದೆ ಕುರಿ ಮೇಕೆ ಹೊಡ್ಕೊಂಡು ಬರ್ತಾರಲ್ಲ, ಅವರಂತೂ ಡೈಲಿ ಕಿತ್ಕೊಂಡು ಹೋಗ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಸೊಪ್ಪಿದು ಸಾಂಬಾರು.
ಈಗ ಸದ್ಯಕ್ಕೆ ಇಷ್ಟು ಸೊಪ್ಪು ಸಿಕ್ಕಿದೆ, ಇಷ್ಟು ಇನ್ನೊಂದು ಸ್ವಲ್ಪ